ಪಹಲ್ಗಾಮ್ನಲ್ಲಿ ಆದಂತಹ ಘಟನೆ ಏನಿದೆ, ನರರಾಕ್ಷಸರು ಮಾಡಿದಂಥ ಕ್ರೌರ್ಯ ಏನಿದೆ, ಈ ಹಿನ್ನೆಲೆಯಲ್ಲಿ ಇಡೀ ದೇಶ ಕೇಳ್ತಾ ಇರುವಂಥದ್ದು ಪಾಕಿಸ್ತಾನವನ್ನು ನಿರ್ನಾಮ ಮಾಡಿಬಿಡಿ, ಪಾಕಿಸ್ತಾನವನ್ನು ಮುಗಿಸ್ಬಿಡಿ, ಪಾಕಿಸ್ತಾನ ಜೊತೆಗೆ ಯುದ್ಧ ಮಾಡಿಬಿಡಿ ಅಂತೇಳಿ. ಎಲ್ಲರ ಇಚ್ಛೆ ಅದೇ ಇದೆ, ನಮಗೂ ಅದೇ ಇದೆ. ಬಟ್ ಯುದ್ಧದಿಂದ ಆಗುವಂಥ ಪರಿಣಾಮಗಳ ಬಗ್ಗೆಯೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಈಗ ಭಾರತ ಏನು ಮಾಡಕ್ಕೆ ಹೊರಡ್ತಾ ಇದೆ ನಮ್ಮ ದೇಶ? ಪಹಲ್ಗಾಮ್ ಉಗ್ರ ದಾಳಿ ಬಳಿಕ ಪಾಕಿಸ್ತಾನದ ವಿರುದ್ಧ ಈಗ ಯುದ್ಧ ಮಾಡೋಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ಅಂತ ಚರ್ಚೆಗಳು ನಡೀತಾ ಇದೆ. ಅದರ ಮುಂದುವರೆದ ಭಾಗವಾಗಿ ಮೇ 7ನೇ ತಾರೀಕಿಗೆ ದೇಶಾದ್ಯಂತ ಮಾಕ್ ಡ್ರಿಲ್ ನಡೆಯುತ್ತೆ. ಯಾವಾಗ ಈ ಮಾಕ್ ಡ್ರಿಲ್ ನಡೆಸ್ತಾರೆ? ಯುದ್ಧ ನಡಿಬೇಕು ಅನ್ನೋ ಸಂದರ್ಭದಲ್ಲಿ ಇಡೀ ದೇಶ ಈ ನಿಟ್ಟಿನಲ್ಲಿ ತಯಾರಿಯನ್ನು ಮಾಡಿಕೊಳ್ಳುತ್ತೆ. ನಾಗರಿಕರ ರಕ್ಷಣೆ ಸಂಬಂಧ ಭದ್ರತಾ ತಾಲೀಮು ನಡೆಸುವಂತೆ ಕೇಂದ್ರ ಗೃಹ ಸಚಿವಾಲಯ ಎಲ್ಲ ರಾಜ್ಯಗಳಿಗೂ ಕೂಡ ಸೂಚನೆಯನ್ನು ಕೊಟ್ಟಿದೆ. ಯುದ್ಧದ ದಾಳಿ ಸಂದರ್ಭದಲ್ಲಿ ಜನರು ತಮ್ಮನ್ನು ತಾವು ಹೇಗೆ ರಕ್ಷಿಸಿಕೊಳ್ಳಬೇಕು ಅನ್ನೋದರ ಬಗ್ಗೆ ಅಣಕು ತಾಲೀಮಿಗೆ ಸೂಚಿಸಲಾಗಿದೆ. ವಿದ್ಯಾರ್ಥಿಗಳು ನಾಗರಿಕರ ರಕ್ಷಣೆಗಾಗಿ ಪ್ರಾತ್ಯಕ್ಷಿಕೆ ಕೊಡುವಂತೆ ಸಿವಿಲ್ ಡಿಫೆನ್ಸ್ಗಳಿಗೆ ಸೂಚನೆಯನ್ನು ನೀಡಿದೆ. ಇದರ ಜೊತೆಗೆ ವಾಯುದಾಳಿ ಎಚ್ಚರಿಕೆ ಸೈರನ್ಗಳ ಕಾರ್ಯಾಚರಣೆಗೂ ಕೂಡ ಸೂಚನೆ ನೀಡಲಾಗಿದೆ. ಜೊತೆಗೆ ವಿಪತ್ತಿನ ಪರಿಸ್ಥಿತಿಯಲ್ಲಿ ರಕ್ಷಣಾತ್ಮಕ ತಂತ್ರಗಳನ್ನು ಬಳಸಿ ಜನರನ್ನು ಹೇಗೆ ರಕ್ಷಿಸಬೇಕು ಅನ್ನೋದರ ಬಗ್ಗೆ ಅಣುಕು ಪ್ರದರ್ಶನಕ್ಕೆ ಸೂಚಿಸಲಾಗಿದೆ. ಇನ್ನು ಉಗ್ರರ ಸಂಹಾರಕ್ಕೆ ಶಪಥಗೈದಿರುವಂತಹ ಪ್ರಧಾನಿ ಮೋದಿ ಭದ್ರತಾ ಅಧಿಕಾರಿಗಳ ಜೊತೆಗಿನ ಸರಣಿ ಸಭೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಸಹ ಸಾಲು ಹೈವೋಲ್ಟೇಜ್ ಸಭೆಯೆಲ್ಲ ಮಾಡಿದ್ದಾರೆ. ಕೇಂದ್ರ ರಕ್ಷಣಾ ಕಾರ್ಯದರ್ಶಿ ರಾಜೇಶ್ ಕುಮಾರ್ ಸಿಂಗ್, ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವೆಲ್ ಅವರು ಪ್ರಧಾನಿಯವರನ್ನ ಭೇಟಿಯಾಗಿ ಮಹತ್ವದ ಮಾತುಕತೆಯೆಲ್ಲ ಮಾಡಿದ್ದಾರೆ. ಕಾಶ್ಮೀರದಲ್ಲಿನ ಭದ್ರತೆಯ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ನಿನ್ನೆ ಅಷ್ಟೇ ರಾಜನಾಥ್ ಸಿಂಗ್, ಇದು ಬಹಳ ಇಂಪಾರ್ಟೆಂಟ್ ಈ ಮಾತು, ದೇಶ ಏನು ಬಯಸುತ್ತೋ ಅದನ್ನೇ ಮಾಡ್ತೀವಿ ಅಂತ ಹೇಳಿದ ಬೆನ್ನಲ್ಲೇ ರಕ್ಷಣಾ ಕಾರ್ಯದರ್ಶಿ NSAನ ಭೇಟಿಯಾಗಿರೋದು ಭಾರಿ ಮಹತ್ವ ಮತ್ತು ಕುತೂಹಲಕ್ಕೆ ಕಾರಣವಾಗಿದೆ. ಇನ್ನು ರಾಹುಲ್ ಗಾಂಧಿ ಸಿಬಿಐ ಮುಖ್ಯಸ್ಥ ನೇಮಕ ಸಂಬಂಧ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಮೋದಿ ಅವರನ್ನ ಭೇಟಿಯಾಗಿದ್ದಾರೆ. ಸೊ ಏನು ಮಾಕ್ ಡ್ರಿಲ್ ಅಂತ ಅಂದರೆ ಕ್ವಿಕ್ ಆಗಿ ನೋಡ್ಬಿಡೋಣ. ವಾಯುದಾಳಿ ಎಚ್ಚರಿಕೆ ಸೈರನ್ಗಳ ಕಾರ್ಯಾಚರಣೆ ಇದು ನಮ್ಮ ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ ಈ ಭಾಗಗಳಲ್ಲಿ ಅತಿ ಹೆಚ್ಚಿನ ಅಲರ್ಟ್ನೆಸ್ ಇರುತ್ತೆ, ಅಲ್ಲಿರುವಂಥ ಜನರಿಗೆ ಗೊತ್ತಿರುತ್ತೆ. ಬಟ್ ದಕ್ಷಿಣ ಭಾರತದ ಕಡೆಗೆ ಬಂದಂಥ ಸಂದರ್ಭದಲ್ಲಿ ಇವುಗಳೆಲ್ಲ ಗೊತ್ತಾಗೋದಿಲ್ಲ. ಏನು ಸೈರನ್ನು, ಯಾವ ರೀತಿ ಅಂತೇಳಿ ನಾವು ವಿಡಿಯೋಗಳಲ್ಲಿ ನೋಡಿರ್ತೀವಿ, ಅಥವಾ ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಹೇಗೆ ಎತ್ತ ಅಂತ ನೋಡಿರ್ತೀವಿ, ಅಥವಾ ಇಸ್ರೇಲ್ ಮತ್ತು ಯುದ್ಧಗಳ ನಡೆಯುವಂಥ ಸಂದರ್ಭದಲ್ಲಿ ಹೇಗಿರುತ್ತೆ ಅಂತ ಕೇಳಿರ್ತಾರೆ, ಅಥವಾ ಇಲ್ಲಿರುವಂಥ ವಿದ್ಯಾರ್ಥಿಗಳು ಇಸ್ರೇಲಿಗೆ ಹೋದಾಗ ಅವ್ರಿಗೆ ಏನು ಅನ್ನೋದು ಗೊತ್ತಾಗಿರುತ್ತೆ, ಈ ಸೈರನ್ ಅಂದರೆ ಹೇಗೆ, ಯಾವ ರೀತಿ ಅಂತ ಹೇಳಿ. ಈಗ ಸದ್ಯಕ್ಕೆ ಅದರ ಕಾರ್ಯಾಚರಣೆ ಮಾಡ್ತಾರೆ. 1971ರ ಆಸ್ಪಾಸ್ನಲ್ಲಿ ಏನಾದರೂ ಇದ್ದರೆ, ಒಂದು 10-15 ವರ್ಷ ಇದ್ದಂಥವ್ರು ಇದ್ರೆ, ನೆನಪಿನಲ್ಲಿ ಉಳ್ಕೊಳ್ಳೋದಾದ್ರೆ ಅವ್ರೇನಾದರೂ ಇದ್ರೆ ಅವರಿಗೆ ಗೊತ್ತಿರುತ್ತೆ. ಯಾಕಂತಂದ್ರೆ ಈ ಮಾಕ್ ಡ್ರಿಲ್ ನಡೆದಿದ್ದು 1971ರಲ್ಲಿ, ಆಗ 71ರಲ್ಲಿ ನಡೆದಿತ್ತು. ಅದಾದ ನಂತರ ಯುದ್ಧ ನಡೀತು ನಮ್ಮದು. ಹಾಗಾಗಿ ಅದಾದ ನಂತರ ನಡೀತಾ ಇರುವಂಥ ಇಡೀ ದೇಶದಲ್ಲಿ ಮಾಕ್ ಡ್ರಿಲ್ ಇದೆ ಅಷ್ಟು ವರ್ಷಗಳ ನಂತರ. ಹಾಗಾಗಿನೇ ಹೇಳ್ತಾ ಇರೋದು ಯುದ್ಧ ನಡೆದೇ ಬಿಡುತ್ತೆ, ಅದಕ್ಕೆ ಎಲ್ಲ ತಯಾರಿ ಅಂತ ಹೇಳ್ತಿದ್ದಾರೆ. ಮುಂದೆ ಹೋಗೋಣ. ಅದಕ್ಕೆ ಪ್ರತಿಕೂಲ ದಾಳಿ ವೇಳೆಗೆ ಹೇಗೆ ರಕ್ಷಿಸಿಕೊಳ್ಬೇಕಾಗತ್ತೆ, ನಾಗರಿಕರು ವಿದ್ಯಾರ್ಥಿಗಳಿಗೆ ರಕ್ಷಣಾ ಅಂಶಗಳ ತರಬೇತಿಯನ್ನು ಕೊಡ್ತಾರೆ. ಬ್ಲ್ಯಾಕ್ಔಟ್ ಕ್ರಮಗಳನ್ನು ಒದಗಿಸೋದು. ಬಹಳಷ್ಟು ಜನಕ್ಕೆ ಏನಿದು ಅನ್ನುವಂಥ ಪ್ರಶ್ನೆ ಬರುತ್ತೆ. ಬ್ಲ್ಯಾಕ್ಔಟ್ ಅಂತಂದ್ರೆ ಕತ್ತಲು. ಈಗಾಗಲೇ ನಡೀತಾ ಇದೆ ಪಂಜಾಬ್ ಭಾಗಗಳಲ್ಲಿ, ಜಮ್ಮು ಕಾಶ್ಮೀರದ ಭಾಗಗಳಲ್ಲಿ, ಗಡಿ ಭಾಗಗಳಲ್ಲಿ ಈ ನಿಟ್ಟಿನಲ್ಲಿ ಆರಂಭ ಮಾಡ್ತಾರೆ. ಬ್ಲ್ಯಾಕ್ಔಟ್ ಅಂದ್ರೆ ಎಲ್ಲವನ್ನ ಕೂಡ ಕತ್ತಲುಗೊಳಿಸೋದು. ದಾಳಿಯನ್ನ ಮಾಡುವಂಥ ಸಂದರ್ಭದಲ್ಲಿ ಏನು ಗೊತ್ತಾಗಬಾರ್ದು ಆ ಪ್ರದೇಶಗಳಲ್ಲಿ ಏನಿದೆ ಅಂತ ಹೇಳಿ. ಸೊ ಹಾಗಾಗಿ ಬ್ಲ್ಯಾಕ್ಔಟ್, ಕತ್ತಲಾಗಿ ಮಾಡುವಂಥದ್ದು, ಎಲ್ಲವನ್ನು ಲೈಟ್ ಆಫ್ ಮಾಡುವಂಥದ್ದು. ಸೊ ಪ್ರಮುಖ ಸ್ಥಾವರಗಳು, ಕಟ್ಟಡಗಳ ಮರೆಮಾಚುವಿಕೆ. ಹೆಂಗೆ ಇದು ಸ್ಥಾವರಗಳು, ಏನೋ ಕವರ್ ಹಾಕ್ಬಿಟ್ಟು ಕ್ಲೋಸ್ ಮಾಡ್ಬಿಡೋಣ, ಹಂಗಲ್ಲ. ಅದು ಅಲ್ಲಿರುವಂಥ ಲೈಟ್ ಆಫ್ಸ್ಗಳನ್ನೆಲ್ಲ ಕ್ಲೋಸ್ ಮಾಡ್ತಾರೆ, ಏನೋ ಗೊತ್ತಾಗಬಾರ್ದು ಅಲ್ಲಿ ಇದೆಯೋ ಇಲ್ವೋ ಅನ್ನುವಂಥದ್ದನ್ನು. ಪ್ರಮುಖವಾಗಿ ಅವುಗಳ ಬಗ್ಗೆ ಹೆಚ್ಚಿನ ರೀತಿಯಲ್ಲಿದೆ, ಯಾಕಂದರೆ ಟಾರ್ಗೆಟ್ ಮಾಡೋದು ಅವುಗಳನ್ನೇ ಅಂತ ಹೇಳಿ. ಯಾಕಂದರೆ ಲೈಟ್ಗಳನ್ನು ಹಾಕಿರ್ತಾರೆ ಮೇಲ್ಗಡೆಗೆ. ವಿಮಾನ ಬರುತ್ತೆ ಅಂತಂದಾಗ ಅದಕ್ಕೊಂದು ಮೇಲ್ಗಡೆ ಲೈಟ್ ಇರುತ್ತೆ, ಅವೆಲ್ಲವೂ ಕೂಡ ಇರಬಾರ್ದು. ಅವುಗಳನ್ನು ಒಂದು ಸಲ ಹೇಗೆ ಅದನ್ನು ಮರೆಮಾಚಬಹುದು ಅನ್ನೋದನ್ನು ಯೋಚನೆ ಮಾಡ್ತಾರೆ. ಸ್ಥಳಾಂತರಿಸುವ ಯೋಜನೆ ಮತ್ತು ಅದರ ಪೂರ್ವಾಭ್ಯಾಸಕ್ಕೆ ಸೂಚನೆ, ಜನರನ್ನು ಹೇಗೆ ಸ್ಥಳಾಂತರ ಮಾಡಬಹುದು. ಬಟ್ ಈ ಭಾಗದಲ್ಲಿರುವಂಥವರಿಗೆ ಸ್ವಲ್ಪ ಅದು ಬಗ್ಗೆ ಗೊತ್ತಿರಲ್ಲ. ಅದ್ರ ಬಗ್ಗೆನೇ ಹೆಚ್ಚಿನ ಮಾಹಿತಿಯನ್ನು ಕೂಡ ಕೊಡ್ತಾರೆ ನಮಗೆ ನಿವೃತ್ತ ಕರ್ನಲ್ ಆಗಿರುವಂಥ ವೆಂಕಟೇಶ್ ನಾಯಕ್ ಸರ್. ಸರ್ ನಮಸ್ತೆ. ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆ ನಿಮಗೆ? ಏನ್ ಸಾಮಾನ್ಯವಾಗಿ ಮಾಕ್ ಡ್ರಿಲ್ ಅನ್ನ ಮಾಡುವಂಥದ್ದು ಯಾವಾಗ ವೆಂಕಟೇಶ್ ಸರ್? ಆ ಮಾಕ್ ಡ್ರಿಲ್ ಅಂತಂದ್ರೆ ಇದು ಬೇಸಿಕಲಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಮ್ಯಾನೇಜ್ ಮಾಡೋದಕ್ಕೆ ಇದು ಮಾಕ್ ಡ್ರಿಲ್ ಇರ್ತದ. ಇದು ಬೇಸಿಕಲಿ ಈಗಿನ ಪರಿಸ್ಥಿತಿಯಲ್ಲಿ ನೋಡ್ಬೇಕಾದ್ರೆ ಈ ಪಹಲ್ಗಾಮ್ ಅಟ್ಯಾಕ್ ಆದ ನಂತರ ಮೋಸ್ಟ್ ಪ್ರಾಬಬ್ಲಿ ಏನಾದರೂ ವಾರ್ ಲೈಕ್ ಸಿಚುವೇಶನ್, ವಾರ್ ಲೈಕ್ ಏನಾದರೂ ಎಸ್ಕಲೇಷನ್ ಆದ್ರೆ ಯಾವ ತರ ಪ್ರಜೆಗಳನ್ನ ರಕ್ಷಣೆ ಮಾಡಬೇಕು,
ಯಾವ ತರ ಪ್ರಜೆಗಳನ್ನ ಏನಪ್ಪಾ ಅಂದ್ರೆ ಸೇಫ್ಟಿ ಮೆಜರ್ಸ್ ಅಡಾಪ್ಟ್ ಮಾಡಕ ಇದ್ರ ಸಲುವಾಗಿ ಈ ಕೆಲವೊಂದು ಡ್ರಿಲ್ಸ್ ಇರ್ತಾವ. ಆ ಡ್ರಿಲ್ಸ್ ಎಲ್ಲ ಏನಪ್ಪ ಅಂದ್ರೆ ಫಾಲೋ ಮಾಡಬೇಕು. ಅದೇನಪ್ಪ ಅದರಿಂದ ನಿಮ್ಮ ರಕ್ಷಣೆ ಹೆಂಗ್ ಮಾಡ್ಕೋಬೇಕಂಬುದು ಗೊತ್ತಾಗ್ತದ. ಈಗ ಫಾರ್ ಎಕ್ಸಾಂಪಲ್ ಇದು ಮೋಸ್ಟ್ಲಿ ಇದು ಬಾರ್ಡರ್ ಸ್ಟೇಟ್ಸ್ ಲೈಕ್ ರಾಜಸ್ಥಾನ್, ಗುಜರಾತ್, ಪಂಜಾಬ್, ಜಮ್ಮು ಅಂಡ್ ಕಾಶ್ಮೀರ ಅವ್ರಿಗೆ ಅಪ್ಲೈ ಆಗ್ತದ. ಬಟ್ ಈಗಿನ ಪರಿಸ್ಥಿತಿಯಲ್ಲಿ ಈಗ ಏನಪ್ಪ ಅಂದ್ರೆ ವಾರ್ ಏನಂತಂದ್ರೆ ಈಗ ಬಹಳ ಟೆಕ್ನಾಲಜಿಕಲ್ ವಾರ್ಫೇರ್ ಇದೆ. ಸೊ ಯಾವ ಪ್ರದೇಶದ ಇದ್ರೂ ಏನಂತಂದ್ರೆ ಅಟ್ಯಾಕ್ ಇಸ್ ಪಾಸಿಬಲ್ ಅಂತ ತಿಳ್ಕೊಂಡು ಎಲ್ಲರೂ ಒಂಥರ ಆ ಮಾಕ್ ಡ್ರಿಲ್ಗೆ ಏನಂತಂದ್ರೆ ಫಾಲೋ ಮಾಡಬೇಕು, ಸೇಫ್ಟಿ ಮೆಜರ್ ಅಡಾಪ್ಟ್ ಮಾಡಬೇಕು, ಸೈರನ್ ಬಂದ ನಂತರ ಯಾವ ಥರ ಪ್ರೊಟೆಕ್ಷನ್ ತಗೋಬೇಕು. ಆಮೇಲೆ ಈಗ ಯುಕ್ರೇನ್ ಯುದ್ಧದಲ್ಲಿ ನೋಡಿರಬಹುದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ ದೇಶದಲ್ಲಿ ಆ ಸಿಸ್ಟಮ್ ಇಲ್ಲ. ಈಗ ಇಸ್ರೇಲ್ ಅಂತರಲ್ಲಿ 18 ವರ್ಷ ಆದ ನಂತರ ಅವರು ಏನಂತಂದ್ರೆ ಕಂಪಲ್ಸರಿ ಒಂದು ಮಿಲಿಟರಿ ಟ್ರೈನಿಂಗ್ ತೊಗೊಂತಾರೆ. ಅವ್ರಿಗೆ ಪ್ರತಿಯೊಬ್ಬ ಪ್ರಜೆಗೆ ಏನಪ್ಪ ಅಂದ್ರೆ ಗೊತ್ತಿರ್ತದೆ. ಸೌತ್ ಕೊರಿಯಾದಲ್ಲಿ ಅದೇ ಪ್ರೊಸೀಜರ್ ಇದೆ. ಸೊ ಅವರಿಗೆಲ್ಲ ಬೇಸಿಕ್ ಡ್ರಿಲ್ಸ್ ಗೊತ್ತಿರ್ತದ. ಬಾಂಬ್ ಎಕ್ಸ್ಪ್ಲೋಷನ್ ಆದಾಗ ಹೆಂಗ, ಏರೋಪ್ಲೇನ್ ಬಂದ ಕೂಡಲೇ ಯಾವ ಥರ ರಿಯಾಕ್ಟ್ ಮಾಡಬೇಕು, ಮತ್ತು ಏನಪ್ಪ ಅಂದ್ರೆ ಗನ್ ಏನಾದರೂ ಫೈರ್ ಆದರೆ, ಮಿಸೈಲ್ ಫೈರ್ ಆದರೆ ಯಾವ ಥರ ಪ್ರೊಟೆಕ್ಷನ್ ತಗೋಬೇಕು, ಯಾವ ಏರಿಯಾ ಪ್ರೊಟೆಕ್ಷನ್ ಸಿಗ್ತದ ಅಂತಕೊಂಡು ಇವರೆಲ್ಲ ಕನ್ಸ್ಕ್ರಿಪ್ಷನ್ ಮೆಥಡ್ದಿಂದ ಮಿಲಿಟರಿ ಟ್ರೈನಿಂಗ್ ತೊಗೊಂಡವ್ರಿಗೆ ಭಾಳಷ್ಟು ಈಸಿ. ಇಲ್ಲಿ ಏನಪ್ಪ ಅಂದ್ರೆ ಸುಮ್ಮನೆ ಇನ್ನೋಸೆಂಟ್ಸ್ ಏನಪ್ಪ ಅಂದ್ರೆ ಇದಕ್ಕೆ ಬಲಿಯಾಗಬಾರ್ದು ಅಂತಕೊಂಡು ಯಾವುದೇ ಡ್ರಿಲ್ ಏನಂತಂದ್ರೆ ಒಂಥರ ನಾಳಿಂದ ಶುರುವಾಗ್ತದಂದ್ರೆ 7ನೇ ತಾರೀಕಿಗೆ ಶುರುವಾಗ್ತದಂದ್ರೆ ಅದನ್ನು ಸೀರಿಯಸ್ಲಾಗಿ ಫಾಲೋ ಮಾಡಬೇಕು. ಯಾಕಂದ್ರೆ ನಿಮ್ಮ ಸೇಫ್ಟಿ ಅದೇ ಮಾಕ್ ಡ್ರಿಲ್ಲಲ್ಲೇ ಇದೆ. ಇಲ್ಲ, ಕರೆಕ್ಟ್, ಐ ಟೋಟಲಿ ಅಗ್ರಿ ವಿತ್ ಆಲ್ ಯುವರ್ ಪಾಯಿಂಟ್ ಸರ್. ಬಟ್ ನಂಗೊಂದು ಪ್ರಶ್ನೆ ಕಾಡುತ್ತೆ. ಈಗ ಉತ್ತರ ಭಾರತದಲ್ಲಿ ಹೋಗೋದಾದ್ರೆ ನಿಮಗೆ ಪಂಜಾಬ್ ಈ ಭಾಗಗಳಲ್ಲೆಲ್ಲ, ಕಾಶ್ಮೀರದಲ್ಲಿ ಹೋಗೋದಾದ್ರೆ ಕೆಲವೊಂದಿಷ್ಟು ವ್ಯವಸ್ಥೆಗಳನ್ನ ಮಾಡಿರ್ತಾರೆ, ಅವ್ರಿಗೆ ಏನು ಅನ್ನೋದು ಗೊತ್ತಿರುತ್ತೆ. ಕೆಳಗಡೆಗೆ ಬಂದಂತ ಸಂದರ್ಭದಲ್ಲಿ ಕಾರಣ ಯುದ್ಧವನ್ನ ನೋಡಿದಂಥ ಈ ಭಾಗಗಳು ಇಲ್ಲ. ದಕ್ಷಿಣ ಭಾರತಕ್ಕೆ ಬರೋದಾದ್ರೆ ನಿಮ್ಗೆ ಯುದ್ಧವನ್ನ ನೋಡಿ ಅದರ ಪರಿಣಾಮಗಳನ್ನು ಎದುರಿಸಿರೋದಿಲ್ಲ. ಸಾಮಾನ್ಯವಾಗಿ ಇಂಥ ಸಂದರ್ಭದಲ್ಲಿ ಬಂಕರ್ಸ್ಗಳಿಗೆ ಹೋಗ್ತಾರೆ. ಬಂಕರ್ಸ್ಗಳು ಅಂದ್ರೆ ಏನು ಅನ್ನೋದೇ ನಮ್ಗೆ ಇನ್ನೂ ಕೂಡ ಗೊತ್ತಿಲ್ಲ. ಆ ಬಂಕರ್ಸ್ಗಳು ಇಲ್ದಾನೆ ನಾವು ಹೇಗೆ ರಕ್ಷಣೆಯನ್ನ ಪಡ್ಕೊಳ್ಳೋದು, ಯಾವ ರೀತಿ ರಕ್ಷಣೆ ಪಡ್ಕೊಳ್ಳೋದು, ಈ ಭಾಗದ ಜನಕ್ಕೆ ಹೇಳೋದಾದ್ರೆ? ಬಂಕರ್ಸ್ ಅಂದ್ರೆ ನೋಡ್ರಿ, ಒಂದು ಸಿಂಪಲ್ ಎಕ್ಸ್ಪ್ಲನೇಷನ್ ಕೊಡ್ಬೇಕಂತಂದ್ರೆ ಈ ಕ್ಲಾಸಿಕಲ್ ಸೆನ್ಸ್ದಾಗ ನೀವು ಎಲ್ಲಾದ್ರ ಮಾಲ್ಗೆ ಹೋಗಿರ್ತಾರಲ್ಲ, ಆ ಮಾಲ್ದಲ್ಲಿ ಬೇಸ್ಮೆಂಟ್ ಪಾರ್ಕಿಂಗ್ ಏನಿರ್ತದಲ್ಲ, ಲೆವೆಲ್ 1 ಪಾರ್ಕಿಂಗ್ ಇರ್ಬೋದು, ಲೆವೆಲ್ 2 ಪಾರ್ಕಿಂಗ್ ಇರ್ಬೋದು. ಅದು ಏನಪ್ಪಾ ಅಂದ್ರೆ ಇಟ್ ಇಸ್ ಜಸ್ಟ್ ಲೈಕ್ ಎ ಬಂಕರ್ ಅಂತ ನೀವು ಪ್ರೆಸ್ಯೂಮ್ ಮಾಡ್ಬೋದು. ಆಮೇಲೆ ಈ ತರ ಒಂದು ಈಗ ಏನಂತಂದ್ರೆ ನಾವು ಡಿಜಿಟಲ್ ವರ್ಲ್ಡ್ ದಲ್ಲಿ ಇದ್ದೀವಿ, ಹೈಲಿ ಸೊಫಿಸ್ಟಿಕೇಟೆಡ್ ವಾರ್ ಫೀಲ್ಡ್ ದಲ್ಲಿ ಇದ್ದೀವಿ ಎಲ್ಲ ಎಂಟೈರ್ ವರ್ಲ್ಡ್. ಸೊ ಈಗ ಸೌತ್ ಇಂಡಿಯಾ ಆಗಲಿ, ಕರ್ನಾಟಕ ಆಗಲಿ, ಇದರಿಂದ ನಾವು ದೂರ ಇದ್ದೀವಿ, ನಾವ್ಯಾಕೆ ನಿಶ್ಚಿಂತದಿಂದ ಇರೋಣ ಅಂತಕೊಂಡು ಈ ಕಂಪ್ಲೇಸೆನ್ಸಿ ಬರಬಾರ್ದು. ಯಾಕಂತಂದ್ರೆ ಈಗ ಅರೇಬಿಯನ್ ಸಿ ಆರ್ ಬೇ ಆಫ್ ಬೆಂಗಾಲ್ದಿಂದ ಯಾವುದಾದ್ರೂ ಒಂದು ಶಿಪ್ ಬಂದು ಅಲ್ಲಿಂದ ಮಿಸೈಲ್ ಫೈರ್ ಮಾಡಿದ್ದಾರೆ. ಮಿಸೈಲ್ ಹ್ಯಾಸ್ ಅ ರೇಂಜ್ ಆಫ್ 1000-2000 ಕಿಲೋಮೀಟರ್ಸ್, 4000 ಕಿಲೋಮೀಟರ್ಸ್. ಆಮೇಲೆ ಏರ್ಕ್ರಾಫ್ಟ್ ಕ್ಯಾರಿಯಿಂದ ಏರ್ಕ್ರಾಫ್ಟ್ ಟೇಕ್ ಆಫ್ ಆದರೆ ವಿತಿನ್ 6 minutes ಇಟ್ ವಿಲ್ ಕಮ್ ಅಂಡ್ ಬಂಬಾರ್ಡ್ ಅಂಡ್ ದೆನ್ ಗೋ ಬ್ಯಾಕ್. ಸೊ ಯಾವ ಥರದನ್ನು ಲೈಟ್ಲಿ ತಗೋಬಾರ್ದು. ಡ್ರಿಲ್ಸ್ ಫಾಲೋ ಮಾಡಿ ಏನಂತಂದ್ರೆ ಅವ್ರು ಯಾವ ಥರ ಆಲ್ರೆಡಿ ಗೌರ್ಮೆಂಟ್ ಏನು ಥರ ಪ್ಲಾನ್ ಮಾಡ್ಯಾರ ಅದನ್ನು ಫಾಲೋ ಮಾಡೋದು ಮುಖ್ಯ. ನಾವೇನು ಸೌತ್ ಇಂಡಿಯಾದಾಗ ಇದ್ದೀವಿ, ನಾವು ಸೇಫ್ ಆಗಿದ್ದೀವಿ, ಯಾಕೆ ಇದ್ರ ಬಗ್ಗೆ ತಲೆ ಇದು ಮಾಡ್ಬೇಕಂತಕೊಂಡು ಆ ವಿಚಾರಕ್ಕೆ ಹೋಗಬಾರ್ದು. ಈ ಟೈಪ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಬರೀ ವಾರದಲ್ಲಿ ಅಷ್ಟಲ್ಲ, ನಾಳೆ ಏನಾದರೂ ಫೈರ್ ಆಕ್ಸಿಡೆಂಟ್ ಆಗ್ಬೋದು, ಟೆರರ್ ಅಟ್ಯಾಕ್ ಆಗ್ಬೋದು, ಫ್ಲಡ್ಸ್ ಬರ್ಬೋದು, ಅಥವಾ ಏನಾದರೂ ಅನ್ಟುವರ್ಡ್ ನ್ಯಾಚುರಲ್ ಕೆಲಾಮಿಟೀಸ್ ಆಗ್ಬೋದು. ಆ ಥರ ಇದೇನಪ್ಪ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಏನು ಡ್ರಿಲ್ಸ್ ಫಾಲೋ ಮಾಡ್ಲಿಕ್ಕೆ ಹೇಳ್ತಾರೆ, ಇಟ್ ಈಸ್ ಬೆಟರ್ ಟು ಫಾಲೋ ದೋಸ್ ಡ್ರಿಲ್ಸ್, ಇಟ್ ಈಸ್ ಸೇಫರ್ ಫಾರ್ ಯು. ಸರ್, ಈಗ ಪ್ಯಾನಿಕ್ ಆಗೋದಕ್ಕಿಂತ ಪ್ರೊಟೆಕ್ಷನ್ ಇಂಪಾರ್ಟೆಂಟು. ಆ ಹಿನ್ನೆಲೆಯಲ್ಲಿ ಈ ಮಾಕ್ ಡ್ರಿಲ್ ಅನ್ನು ಮಾಡ್ತಾ ಇದ್ದಾರೆ. ಇದು ಯುದ್ಧಕ್ಕೆ ಸನ್ನದ್ಧವಾಗ್ತಾ ಇರುವಂತಹ ಲಕ್ಷಣನ, ಅದರ ಸಿಗ್ನಲಿಂಗ, ಅಥವಾ ಇದು ಒಂದು ತಂತ್ರಗಾರಿಕೆಯ ಭಾಗನ ಹೇಗೆ ನೋಡಬಹುದು ಹಾಗಾದ್ರೆ? ಮೇಡಮ್, ದೆರ್ ಆರ್ ಸೋ ಮೆನಿ ಫ್ಯಾಕ್ಟರ್ಸ್. ಯುದ್ಧ ಆಗ್ತದೋ ಇಲ್ಲ ಅಂತಕೊಂಡು ದಟ್ ಇಟ್ ಸೆಲ್ಫ್ ನಾವು ಡಿಸೈಡ್ ಮಾಡೋಕ್ಕಾಗೋದಿಲ್ಲ, ಮೀಡಿಯಾದು ಡಿಸೈಡ್ ಮಾಡೋಕ್ಕಾಗೋದಿಲ್ಲ. ಇದು ಹೈ ಲೆವೆಲ್ ಆರ್ಮಿ ಆಫೀಸರ್ಸ್, ಅಲ್ಲಿ ಏನಪ್ಪ ಆರ್ಮಿ ಚೀಫ್ಸಿಂದ ಹಿಡಿದು CDS, PM, CCS ಆ ಲೆವೆಲ್ದಲ್ಲಿ ಡಿಸೈಡ್ ಆಗ್ತಕ್ಕಂಥ ಫ್ಯಾಕ್ಟರು. ಬೈ ಚಾನ್ಸ್ ಏನಾದರೂ ಅಂಥ ಪರಿಸ್ಥಿತಿ ಬಂದರೆ ನೀವು ಸೇಫ್ಟಿ ಯಾವ ಥರ ತಗೋಬೇಕಂತಕೊಂಡು ಅದ್ರ ಸಲುವಾಗಿ ಪ್ರಿಕಾಷನರಿ ಮೆಜರ್ಸ್ ಏನಾದರೂ ಇದ್ದರೆ ಅದನ್ನು ಫಾಲೋ ಮಾಡೋದು ಒಳ್ಳೆಯದು. ಯಾಕಂದ್ರೆ ಯುದ್ಧ ಆಗಲಿಲ್ಲ ಅಂದ್ರೆ ಇಟ್ ಇಸ್ ಅ ಬೆಸ್ಟ್ ಸಿಚುವೇಶನ್ ಫಾರ್ ಎವ್ರಿಬಡಿ. ಆದ್ರೆ ಏನ್ ಮಾಡೋದು, ಯು ಹ್ಯಾವ್ ಟು ಫಾಲೋ ದ ಡ್ರಿಲ್ಸ್ ಅಂತ ಆ ಒಂದು ದಿಟ್ಟಿನಲ್ಲಿ ಈ ಒಂದು ಎಕ್ಸರ್ಸೈಸ್ ಕ್ಯಾರಿ ಔಟ್ ಆಗ್ತಾ ಇದೆ. ಬಟ್ ಈಗ ಈ ವಿಚಾರದಲ್ಲಿ ಸರ್, ಸಿವಿಲ್ ಡಿಫೆನ್ಸ್ನವರಿಗೆ ಅದನ್ನು ಕೊಟ್ಟಿದ್ದಾರೆ. ಈಗ NDRF ಹೇಗಿದೆ, SDRF ಹೆಂಗಿದೆ, ಹಾಗೆ ಸಿವಿಲ್ ಡಿಫೆನ್ಸ್ನವರು ಕೂಡ ಇದ್ರ ಬಗ್ಗೆ ಮಾಕ್ ಡ್ರಿಲ್ ಅನ್ನ ಮಾಡಬೇಕಾಗತ್ತೆ. ಎಲ್ಲರಿಗೂ ಹೇಗೆ ಮುಟ್ಸೋಕ್ ಸಾಧ್ಯ ಆಗತ್ತೆ? ಈ ರೀತಿಯಾಗಿ ನೀವು ಇರಬೇಕು, ಆ ರೀತಿಯಾಗಿರ್ಬೇಕು,
ಟ್ರೈನ್ ಮಾಡೋದು ಹೇಗೆ, ಅವ್ರಿಗೆ ಮಾಕ್ ಡ್ರಿಲ್ ಮಾಡೋದು ಹೇಗೆ ಪ್ರತಿಯೊಬ್ಬರನ್ನು ಕೂಡ? ಈಗ ಇತ್ತೀಚೆಗೆ ವಿ ಆರ್ ಇನ್ ಡಿಜಿಟಲ್ ವರ್ಲ್ಡ್, ವಾಟ್ಸ್ಆ್ಯಪ್ ಸೋಷಿಯಲ್ ಮೀಡಿಯಾದಲ್ಲಿ ಆದಷ್ಟು ಬೇಗ ಇದು ಸ್ಪ್ರೆಡ್ ಆಗ್ತದ. ಓಕೆ, ಅಂದ್ರೆ 100% ನೀವು ಏನಂತಂದ್ರೆ ಹಳ್ಳಿಗೆ, ರೂರಲ್ ವಿಲೇಜಸ್ ಅಲ್ಲಿ ಔಟ್ ರೀಚ್ ಇಲ್ಲ, ಅಲ್ಲಿ ಬೇಕಾದ್ರೆ ಕಡಿಮೆ ಆಗ್ಬೋದು. ಬಟ್ ಏನಂತಂದ್ರೆ ಯಾವುದೇ ಮೆಸೇಜು, ಯಾವುದೇ ಒಂದು ಇದು ರೀಚ್ ಆಗೋದು ಫಾಸ್ಟ್ ಇದೆ. ಸೊ ಎಷ್ಟು ಜನರಿಗೆ ರೀಚ್ ಆಗ್ತದೆ ಅಷ್ಟು ಬೆಟರ್. ಏನಂತಂದ್ರೆ ಇಟ್ ಇಸ್ ಬೆಟರ್. ಸೊ ಅದ್ರ ಏನಪ್ಪ ಅಂದ್ರೆ ಇಷ್ಟೇ ಸ್ಟಾಫ್ ಕಡಿಮೆ ಇರ್ತದ, ಎಲ್ಲ 140 crores ಟ್ರೈನ್ ಮಾಡಕ್ ಆಗ್ತದಲ್ಲ ಅಂತ ಆ ವಿಷಯ ಬೇಕಾಗೋದಿಲ್ಲ. ದಿಸ್ ಇಸ್ ದ ಟ್ರೈನಿಂಗ್. ಫಿಸಿಕಲ್ ಟ್ರೈನಿಂಗ್ ಬೇರೆ ಇರ್ತದೆ, ಡಿಜಿಟಲ್ ಟ್ರೈನಿಂಗ್ ಆನ್ ಮತ್ಲಬ್ ಥ್ರೂ ಎಲೆಕ್ಟ್ರಾನಿಕ್ ಅಂಡ್ ಪ್ರಿಂಟ್ ಮೀಡಿಯಾ ಅದನ್ನು ಎಷ್ಟೋ ಜನರು ಕಲ್ತ್ಕೊಳ್ತಾರೆ. ಇದೆಲ್ಲ ಡ್ರಿಲ್ಸ್ ಆರ್ ನಾಟ್ ದಟ್ ಕಾಂಪ್ಲಿಕೇಟೆಡ್, ಇಟ್ ಕ್ಯಾನ್ ಬಿ ಈಸಿಲಿ ಲರ್ನ್ಡ್. ಓಕೆ, ಏನಾದರೂ ಹೇಳಕ್ ಬಯಸ್ತೀರಾ ಸರ್ ಕೊನೆಯದಾಗಿ? ಏನಿಲ್ಲ, ಏನಂತಂದ್ರೆ ಹೋಪ್ ಫಾರ್ ದ ಬೆಸ್ಟ್. ಏನಂತಂದ್ರೆ ಲೆಟ್ ಅಸ್ ಹೋಲ್ಡ್ ದ ಹಾರ್ಸ್. ಏನಂತಂದ್ರೆ ದೇಶ ಏನಂತಂದ್ರೆ ಯಾವ್ದು ಸೂಟಬಲ್ ಇರ್ತದ, ಲೆಟ್ ಅಸ್ ನಾಟ್ ಬಿ ಎನ್ ಹರಿ. ಯಾವುದಕ್ಕೂ ಏನಪ್ಪ ಅಂದ್ರೆ ಸ್ಪೀಡ್ ಈಸ್ ಡೇಂಜರಸ್. ಸ್ವಲ್ಪ ವೇಟ್ ಮಾಡಬೇಕು. ಎಲ್ಲ ಏನಂತಂದ್ರೆ ಬಾಂಗ್ಲಾದೇಶ ಯುದ್ಧ ಆಗ್ಬೇಕಾದ್ರೂ 6 ತಿಂಗಳ ವೇಟ್ ಮಾಡಿದ್ವಿ. ಈಗ ಜನರಲ್ಲಿ ಏನಪ್ಪ ಅಂದ್ರೆ ಸ್ವಲ್ಪ ಪೇಷನ್ಸ್ ಕಡಿಮೆ ಆಗಿದೆ, ಪೇಷನ್ಸ್ ಇರಬೇಕು. 6 ತಿಂಗಳ ಬಾಂಗ್ಲಾದೇಶ ವಾರ್ ಮಾಡಬೇಕಾದ್ರೆ ವೇಟ್ ಮಾಡಿ. ಡಿಸೆಂಬರ್ 3ಕ್ಕೆ ಯುದ್ಧ ಸ್ಟಾರ್ಟ್ ಆಗ್ತದೆ. 13 ದಿವಸ ಆದ ನಂತರ ಡಿಸೆಂಬರ್ 14ಕ್ಕೆ ಪಾಕಿಸ್ತಾನ 2 ತುಂಡು ಆಗ್ತದೆ. ಸೊ ಅದು ಹಿಸ್ಟ್ರಿಯಲ್ಲಿ ನಾವು ನೋಡಿವಿ. ಸೊ ಹ್ಯಾವ್ ಪೇಷನ್ಸ್, ಹ್ಯಾವ್ ಫೇತ್ ಇನ್ ಆರ್ಮಿ, ಹ್ಯಾವ್ ಫೇತ್ ಇನ್ ಡಿಫೆನ್ಸ್ ಫೋರ್ಸಸ್, ಹ್ಯಾವ್ ಫೇತ್ ಇನ್ ದ ಕಂಟ್ರಿ ಆ್ಯಂಡ್ ವಿಶ್. ಎಲ್ಲ ಏನಪ್ಪ ಅಂದ್ರೆ ಸೋಲ್ಜರ್ಸ್ಗೆ ಧೈರ್ಯ ಕೊಡ್ರಿ. ನೀವು ಎಲ್ಲರೂ ಒಗ್ಗಟ್ಟಾಗಿರಲಿ. ನಿಮ್ಮದಲ್ಲಿ ಕಚ್ಚಾಟ ಬೇಡ, ನಿಮ್ಮದಲ್ಲಿ ಡಿವೈಡ್ ಬೇಡ. ಯುನಿಟಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಎಟ್ ದಿಸ್ ಸ್ಟೇಜ್. ಧನ್ಯವಾದಗಳು ಸರ್, ನಮ್ಮ ಜೊತೆಗೆ ಇಷ್ಟೊತ್ತು ಜಾಯ್ನ್ ಆಗಿದ್ದಕ್ಕೆ. ಪಹಲ್ಗಾಮ್ ಉಗ್ರರ ದಾಳಿಗೆ ಪ್ರತೀಕಾರ ನಡೆ ಇಟ್ಟಿರುವಂತಹ ಭಾರತ ಒಬ್ಬರನ್ನು ಕೂಡ ಬಿಡಲ್ಲ, ಹೊಡೆದೇ ಹೊಡಿತೀವಿ ಅಂತ ಶಪಥ ಮಾಡಿದೆ. ಅದರಂತೆ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತೆ ಭಾರತ ಒಂದೊಂದೇ ಭರ್ಜರಿ ಏಟನ್ನ ಕೊಡ್ತಾ ಹೋಗ್ತಿದೆ. ಪಾಕಿಸ್ತಾನವನ್ನ ದಶ ದಿಕ್ಕುಗಳಲ್ಲೂ ಕೂಡ ನಿಯಂತ್ರಿಸ್ತಾ ಇರುವಂತಹ ಭಾರತ ಪಾಕ್ಗೆ ಮತ್ತಷ್ಟು ಬಲವಾದಂತಹ ಪೆಟ್ಟನ್ನ ಕೊಟ್ಟಿದೆ. ಪಾಕಿಸ್ತಾನ ಮೇಲೆ ಭಾರತ ವಾಟರ್ ಸ್ಟ್ರೈಕ್ ಶುರು ಮಾಡಿದೆ. ಸಿಂಧೂ ನದಿ ಒಪ್ಪಂದ ಅಮಾನತು ಮಾಡಿದ ಬಳಿಕ ಭಾರತ ಪಾಕಿಸ್ತಾನದ ಬುಡಕ್ಕೆ ಜಲಬಾಂಬ್ ಬಿಟ್ಟಿದೆ. ಪಾಕ್ ಮೇಲೆ ಜಲಯುದ್ಧ ಸಾರಿದ್ದು ಚೆನಾಬ್ ನದಿಗೆ ಜಲಾಶಯಗಳಿಂದ ನೀರು ಹರಿಯುವುದನ್ನೇ ನಿಲ್ಲಿಸಿದೆ. ಚೆನಾಬ್ ನದಿಯ ಹರಿವನ್ನ ನಿಯಂತ್ರಿಸುವ ಬಾಗ್ಲಿಹಾರ್ ಮತ್ತು ಸಲಾಲ್ ಅಣೆಕಟ್ಟುಗಳ ಗೇಟ್ಗಳನ್ನು ಭಾರತ ಸರ್ಕಾರ ಕ್ಲೋಸ್ ಮಾಡಿದೆ. ಕೆಲ ದಿನಗಳ ಹಿಂದೆ ಬಗ್ಲಿಹಾರ್ ಜಲಾಶಯ ಮೇಲ್ಭಾಗದಲ್ಲಿ ಭಾರೀ ಮಳೆಯಾಗಿದ್ದರಿಂದ ನೀರು ಹರಿಸಲು ಗೇಟ್ ಅನ್ನು ತೆಗೆಯಲಾಗಿತ್ತು. ಇದರಿಂದ ತಗ್ಗು ಪ್ರದೇಶವಾಗಿರುವ ರಿಯಾಸಿ ಮತ್ತು ಅಕ್ನೂರ್ನ ತಗ್ಗು ಪ್ರದೇಶಗಳಲ್ಲಿ ಪ್ರವಾಹ ನಿರ್ಮಾಣವಾಗಿತ್ತು. ಪಾಕಿಸ್ತಾನದಲ್ಲೂ ಕೂಡ ಪ್ರವಾಹದ ಎಫೆಕ್ಟ್ ತಟ್ಟಿತ್ತು. ಆದರೆ ಈಗ ಬಗ್ಲಿಹಾರ್ ಅಣೆಕಟ್ಟಿನ ಎಲ್ಲಾ ಗೇಟ್ಗಳನ್ನು ಮುಚ್ಚಿ ನೀರಿನ ಹರಿವನ್ನ ಸಂಪೂರ್ಣವಾಗಿ ನಿಲ್ಲಿಸಲಾಗಿದೆ. ಚೆನಾಬ್ ನದಿಯ ಸಲಾಲ್ ಅಣೆಕಟ್ಟಿನ ಎಲ್ಲಾ ಗೇಟ್ ಕೂಡ ಈಗಾಗಲೇ ಬಂದ್ ಆಗಿದೆ. ನೀರಿಲ್ಲದೆ ಚೆನಾಬ್ ನದಿ ಪಾತ್ರ ಡ್ಯಾಂನ ಕೆಳಭಾಗ ಸಂಪೂರ್ಣ ಬತ್ತು ಹೋಗಿದೆ. ಅಕ್ನೂರ್ ಪ್ರದೇಶದಲ್ಲಿ ನೀರಿನ ಮಟ್ಟ ಭಾರೀ ಇಳಿಕೆಯಾಗಿತ್ತು. ಜನರು ಮೊದಲ ಬಾರಿಗೆ ನದಿಯನ್ನ ದಾಟ್ತಾ ಇರುವ ದೃಶ್ಯಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿವೆ. ಓಕೆ, ಇನ್ನು ಉಗ್ರ ಪೋಷಿತ ಪಾಕಿಸ್ತಾನಕ್ಕೆ ಭಾರತ ಜಲಾಘಾತವನ್ನ ಕೊಟ್ಟಿರೋದು ಹೇಗೆ? ವಾಟರ್ ಸ್ಟ್ರೋಕ್. ಉಗ್ರ ಪೋಷಕ ಪಾಕಿಸ್ತಾನಕ್ಕೆ ಕೊಟ್ಟಿರುವಂಥ ಜಲಾಘಾತ. ಭಾರತದ ಜಲಾಘಾತಕ್ಕೆ ಚೆನಾಬ್ ನದಿ ಈಗ ಒಡಲು ಬರಿದಾಗಿದೆ. ಹೇಗೆ ಬರಿದಾಗಕ್ಕೆ ಸಾಧ್ಯ ಆಗತ್ತೆ ಇದು? ನೋಡಿ, ಚೆನಾಬ್ ನದಿಗೆ 2 ಡ್ಯಾಮ್ಗಳಿರುವಂಥದ್ದು. ಒಂದು ಬಾಗ್ಲಿಹಾರ್ ಮತ್ತು ಸಲಾಲ್ ಡ್ಯಾಮ್ ಅಂತ ಹೇಳಿ 2 ಇದಾವೆ. ಒಂದರಲ್ಲಿ 4.75 TMC, ಈ ಕಡೆಗೆ TMC ಅಂತ ಹೇಳ್ತೀವಿ, ಆ ಕಡೆಗೆ MCM ಅಂತ ಹೇಳ್ತೀವಿ. ಸೊ ಹಾಗಾಗಿ TMC ಲೆಕ್ಕದಲ್ಲಿ ನಿಮ್ಗೆ ಅರ್ಥ ಆಗುತ್ತೆ. ಇನ್ನೊಂದು ಕಡೆಗೆ 9.45 TMC ಇರುವಂಥ ಕೆಪಾಸಿಟಿ ಇರುವಂಥ ಡ್ಯಾಮ್ಗಳು. ನಮಗೆ ಹೇಗಿದೆ ಅಂತಂದರೆ ಪಾಕಿಸ್ತಾನ ಪ್ರವಾಹವನ್ನು ಸೃಷ್ಟಿ ಮಾಡಬಹುದು, ಪಾಕಿಸ್ತಾನವನ್ನು ಬರಡು ಭೂಮಿಯನ್ನಾಗೂ ಮಾಡಿಬಿಡ್ಬೋದು. ಆ ರೀತಿಯಾದಂಥ ಶಕ್ತಿ ಭಾರತಕ್ಕಿದೆ. ಬಟ್ ನಮ್ಮ ಹತ್ರ ಇರುವಂಥದ್ದು ಸದ್ಯಕ್ಕೆ ದೊಡ್ಡ ಮಟ್ಟದ ಕೆಪಾಸಿಟಿ ಇಲ್ಲ, ಇರೋದನ್ನು ಇಟ್ಕೊಳ್ಳುವಂಥದ್ದಿದೆ. ಸೊ ಈಗ ಚೆನಾಬ್ ಒಡಲು ಬತ್ತು ಹೋಗಿದೆ. ಪಾಕಿಗಳೆಲ್ಲ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಕುಡಿಯೋಕೆ ನೀರಿಲ್ಲ, ಕೃಷಿ ಚಟುವಟಿಕೆ ಕೂಡ ನೀರಿಲ್ಲ ಅಂತಿದ್ದಾರೆ. ಸದ್ಯಕ್ಕೆ ಆ ಒಂದು ಭಾಗದಲ್ಲಿ ಮಾತ್ರ, ಚೆನಾಬ್ ನದಿ ಹರಿಯುವಂಥ ಭಾಗದಲ್ಲಿ ಈ ಸಮಸ್ಯೆ ಕಾಣಿಸ್ತಾ ಇದೆ. ಬಟ್ ನಿಮಗೆ ಇಂಡಸ್ ವ್ಯಾಲಿ ಪೂರ್ಣ ಪ್ರಮಾಣದಲ್ಲಿ ನೋಡೋದಾದ್ರೆ ಕೆಲವು ಭಾಗಗಳಲ್ಲಿ ಇನ್ನೂ ಇದೆ. ಪೂರ್ಣ ಪ್ರಮಾಣದಲ್ಲಿ ಪಾಕಿಸ್ತಾನಕ್ಕೆ ನೀರೇ ಇಲ್ಲ, ಕೃಷಿ ಚಟುವಟಿಕೆನೇ ಮಾಡೋಕ್ಕಾಗ್ತಿಲ್ಲ ಅನ್ನುವಂಥದ್ದಲ್ಲ. ಸದ್ಯಕ್ಕೆ ಈ ಒಡಲು ಮಾತ್ರ ಬರಿದಾಗಿ ಕಾಣಿಸ್ತಾ ಇದೆ. ವಿದ್ಯುತ್ ಉತ್ಪಾದನೆಗೂ ಕೂಡ ನೀರು ಸಿಗ್ತಾ ಇಲ್ಲವ್ರಿಗೆ ನಾವು ನೀರು ಬಿಟ್ಟರೆ ತಾನೇ. ಯಾಕಂದರೆ ನಾವು ಎತ್ತರದ ಪ್ರದೇಶದಲ್ಲಿದ್ದೀವಿ, ಕೆಳಗಡೆ ಪ್ರದೇಶದಲ್ಲಿ ಪಾಕಿಸ್ತಾನ ಇದೆ. ಸಿಂಪಲ್ ಆಗಿ ನಮ್ಮ ಜನಕ್ಕೆ ಅರ್ಥ ಮಾಡಿಸ್ಕೊಳ್ಳೋದಾದರೆ, ಕರ್ನಾಟಕದಲ್ಲಿ ನಮ್ಮ KRS ಡ್ಯಾಮನ್ನು ನಿಲ್ಲಿಸ್ಬಿಟ್ರೆ, ಬ್ಲಾಕ್ ಮಾಡಿದರೆ, ತಮಿಳ್ನಾಡು ಹೇಗೆ ಬಾಯಿ ಬಡ್ಕೊಳ್ಳುತ್ತೋ, ಕೋರ್ಟಿಗೆ ಹೋಗುತ್ತೋ, ಸುಪ್ರೀಂ ಕೋರ್ಟಿಗೆ ನಮಗೆ ನೀರು ಕೊಡಿ, ನಮಗೆ ನೀರು ಬಿಡಿ ಅಂತೇಳಿ, ಹಾಗೆ ಪರಿಸ್ಥಿತಿ ಪಾಕಿಸ್ತಾನದ್ದು. ಇಷ್ಟೇ ಸಿಂಪಲ್ ಆಗಿ ನಿಮಗೆ ಅರ್ಥ ಮಾಡಿಸೋದಾದರೆ. ನಮ್ಮ ಡ್ಯಾಮನ್ನು ಕ್ಲೋಸ್ ಮಾಡಿಬಿಟ್ರೆ ತಮಿಳ್ನಾಡಿಗೆ ನೀರೇ ಇಲ್ಲ,
ಬಾಯ್ ಬಡ್ಕೊಳ್ತಾರೆ, ನೀರು ಕೊಡಿ ಅಂತೇಳಿ. ಹಂಗೆ ಪಾಕಿಸ್ತಾನದ್ದು. ಸಿಂಧ್ ಪಂಜಾಬ್ ಪ್ರಾಂತ್ಯದಲ್ಲಿ ನೀರಿನ ಅಭಾವ ಸಾಧ್ಯತೆ ಇದೆ. ಝಿಲಂ ನದಿಯ ಕಿಶನ್ ಗಂಗಾ ಡ್ಯಾಮ್ ನೀರಿಗೂ ಕೂಡ ಶೀಘ್ರ ಬ್ರೇಕ್ ಅಂತ ಹೇಳ್ತಾ ಇದ್ದಾರೆ. ಸಲಾಲ್ ಅಣೆಕಟ್ಟಿನಿಂದ ನೀರಿನ ಹರಿವು ಕೂಡ ಕಡಿಮೆ ಅಂತಿದ್ದಾರೆ. ಕಿಶನ್ ಗಂಗಾ ಸ್ವಲ್ಪ ದೊಡ್ಡ ಡ್ಯಾಮ್ ಇದೆ, ಅದನ್ನು ಕಂಟ್ರೋಲ್ ಮಾಡುವಂಥದ್ದು ಹೇಗೆ, ಈಗ ಯಾವ ರೀತಿಯಾಗಿ ನೀರಿನ ಹರಿವು ಕಡಿಮೆ ಮಾಡ್ತಾರೆ ಅನ್ನೋದನ್ನು ನೋಡಬೇಕು. ಸದ್ಯಕ್ಕೆ ಈಗ ಹಲವು ರೀತಿಯಾದಂಥ ಪ್ರಯತ್ನಗಳು ನಡೀತಾ ಇದೆ. ನಾವು ಇನ್ನೊಂದು ಹೆಜ್ಜೆಯನ್ನು ಕೂಡ ಮುಂದೆ ಇಟ್ಟಿದ್ದೀವಿ. ಅದೇನು ಅನ್ನೋದಾದರೆ, ಪಹಲ್ಗಾಮ್ ಉಗ್ರ ದಾಳಿಯ ಬಳಿಕ ಪಾಕಿಸ್ತಾನಕ್ಕೆ ಒಂದೊಂದು ಹೊಡೆತ ಕೊಡ್ತಾ ಏನು ಹೋಗ್ತಾ ಇದ್ದೀವಿ. ಸೊ ವಾಟರ್ ಸ್ಟ್ರೋಕ್, ಏರ್ ಸ್ಟ್ರೋಕ್ ಕೊಟ್ಟು ಪಾಕಿಸ್ತಾನಕ್ಕೆ ಆಘಾತವನ್ನು ಏನು ಕೊಟ್ಟಿದ್ದೀವಿ. ಪರಮಾಣು ಬಾಂಬ್ ಬೆದರಿಕೆಯನ್ನು ಪಾಕ್ ಈಗ ಹಾಕ್ತಾ ಇದೆ ಜಲಯುದ್ಧವನ್ನು ಸಾರಿದ ಮೇಲೆ. ಈಗ ಮತ್ತೊಂದು ಶಾಕನ್ನು ಕೊಡ್ತಾ ಇದ್ದೀವಿ ಅವರಿಗೆ. ಏನದು? ಜಲವಿದ್ಯುತ್ ಯೋಜನೆಗಳ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿದೆ. ಸಲಾಲ್ ಮತ್ತು ಬಾಗ್ಲಿಹಾರ್ ಜಲಾಶಯ ಸಾಮರ್ಥ್ಯವನ್ನು ಹೆಚ್ಚಿಸುವ ಕಾಮಗಾರಿ ಶುರು ಮಾಡಿದೆ. 690 ಮೆಗಾವ್ಯಾಟ್ ಮತ್ತು ಬಾಗ್ಲಿಹಾರ್ ಜಲಾಶಯದಲ್ಲಿ 900 ಮೆಗಾವ್ಯಾಟ್ ಜಲವಿದ್ಯುತ್ ಯೋಜನೆಯನ್ನು ಕೈಗೊಂಡಿರೋದು. ಪಾಕಿಸ್ತಾನಕ್ಕೆ ಯಾವುದೇ ಮಾಹಿತಿಯನ್ನು ಕೊಡದೇನೆ ಜಲವಿದ್ಯುತ್ ಯೋಜನೆಗೆ ಮುಂದಡಿಟ್ಟಿದೆ. ಯಾಕೆ ಕೊಡಬೇಕು ಅವರಿಗೆ ಮಾಹಿತಿಯನ್ನು? ಜಲಾಶಯದಲ್ಲಿ ಶೇಖರವಾದ ಹೂಳು ತೆಗೆಯೋಕೆ ಈಗ ಫ್ಲಶಿಂಗ್ ಪ್ರಕ್ರಿಯೆಯನ್ನು ಮೇ 1ರಿಂದ ಶುರು ಮಾಡಿಕೊಂಡಿದ್ದಾರೆ. 3 ದಿನ. ಜಲಾಶಯಗಳಲ್ಲಿ ಕೆಸರು ಶೇಖರಣೆಯಿಂದ ಜಲವಿದ್ಯುತ್ ಯೋಜನೆಗಳ ಉತ್ಪಾದನೆ ಸಾಮರ್ಥ್ಯ ಕಡಿಮೆ ಆಗಿತ್ತು. ಕೆಸರು ತೆಗೆಯೋದ್ರಿಂದ ಡ್ಯಾಂಗಳಲ್ಲಿ ನೀರಿನ ಶೇಖರಣಾ ಪ್ರಮಾಣ ಹೆಚ್ಚುತ್ತೆ. ಪಾಕಿಸ್ತಾನಕ್ಕೆ ಹರಿದು ಹೋಗುವ ನೀರನ್ನು ತಡೆಯೋದರ ಜೊತೆಗೆ ಹೆಚ್ಚಿನ ವಿದ್ಯುತ್ ಉತ್ಪಾದನೆ ಮಾಡಬಹುದು ಅಂತಿದ್ದಾರೆ. ಇದರಿಂದ ಭಾರತಕ್ಕೆ ವಿದ್ಯುತ್ ಉತ್ಪಾದನೆಯ ದಕ್ಷತೆಯನ್ನು ಹೆಚ್ಚಿಸುತ್ತೆ. ಹಾಗೇನೆ ಪಾಕ್ಗೆ ಹರಿಯುವ ನೀರಿನ ಪ್ರಮಾಣ ಕೂಡ ತಗ್ಗಿಸಬಹುದು ಅಂತ ಲೆಕ್ಕಾಚಾರಗಳು ಇದೆ. ಈಗ ಒಂದು 1920ರಲ್ಲಿ ನಿಮ್ಗೆ ಸಲಾಲ್ ಡ್ಯಾಮದೇನಿದೆ ಅಲ್ಲಿ ನಾವು ಜಲವಿದ್ಯುತ್ ಅನ್ನು ಉತ್ಪಾದನೆ ಮಾಡಬೇಕಂದ್ರೆ 1920ರಿಂದ ಶುರುವಾಗುತ್ತೆ ಅದರ ಬೇಡಿಕೆ. ಅದಾದ ನಂತರ 1969ರಲ್ಲಿ ಅದರ ಪ್ರಮಾಣದಲ್ಲಿ ಹೀಗೆ ಮಾಡಬೇಕು ಹಾಗೆ ಮಾಡಬೇಕು ಅಂತ ಕೇಳ್ತಾರೆ. 1970ರಲ್ಲಿ ಶುರುವಾಗುತ್ತೆ. ಅದು ಒಂದು ತುಂಬ ಹಳೆಯದು ಶುರುವಾಗುತ್ತೆ. ಅದು ಆದ ನಂತರ ನಿಮಗೆ ಬರುವಂಥದ್ದೇ ಇದು ಬಾಗ್ಲಿಹಾರದ್ದು. ಬಾಗ್ಲಿಹಾರದ್ದು ನಮಗೆ ರೀಸೆಂಟಾಗಿ 2008ರಲ್ಲಿ ಮೊದಲನೇ ಹಂತವನ್ನು ಮುಗಿಸ್ಕೊಂಡಿರೋದು ನಾವು. 2015ರಲ್ಲಿ ಎರಡನೇ ಹಂತವನ್ನು ಮುಗಿಸ್ಕೊಂಡಿರೋದು ರೀಸೆಂಟಾಗಿ ಜಲವಿದ್ಯುತ್ ವಿಚಾರದಲ್ಲಿ 2ನೇ ಹಂತ. ಈಗ ನಮಗೆ ಬಹಳ ದೊಡ್ಡ ಮಟ್ಟದ ಅವಕಾಶ ಸಿಕ್ಕಿದೆ. ಈಗ ಬಿಡಬಾರ್ದು ನಾವು. ಬಟ್ ನೀರಿದ್ದಾಗ ಹೂಳು ತೆಗೆದು ಅದನ್ನ ಇನ್ನೂ ಶೇಖರಣೆ ಮಾಡಬಹುದು, ಏನ್ ಸಮಸ್ಯೆ ಇಲ್ಲ. ಈಗ ದೊಡ್ಡ ಪ್ರಮಾಣದಲ್ಲಿ ಇನ್ನೂ ಬಂದು ನಿಂತ್ಕೊಂಡಿಲ್ಲ. ಅಲ್ಲಿ ಇರುವಂತ ಕೆಪಾಸಿಟಿನೇ ಚಿಕ್ಕದದು, ಬಹಳ ದೊಡ್ಡದೇನಲ್ಲ. ಆಮೇಲೆ ಈಗ ಟೆಕ್ನಾಲಜಿಗಳು ತುಂಬಾ ದೊಡ್ಡ ದೊಡ್ಡ ಮಟ್ಟದಲ್ಲಿದೆ. ಹೂಳು ತೆಗೆಯೋದೇನು ದೊಡ್ಡ ವಿಚಾರ ಏನಲ್ಲ, ತೆಗಿತಾರೆ. ಅದರ ಪ್ರಮಾಣದಲ್ಲಿ ಅದನ್ನು ಹೇಗೆ ನಿಭಾಯಿಸ್ಕೊಳ್ಬೇಕು ಅನ್ನುವಂಥದ್ದನ್ನು ನೋಡ್ಬೇಕು. ಯಾಕಂದ್ರೆ ನಿಮಗೆ ಈಗೇನೋ ನಿಭಾಯಿಸ್ತಾ ಇದ್ದೀರಾ. ರೇನ್ ಈಗ ಜೂನ್ನಿಂದ ಶುರು ಆಯ್ತು ಅಂದ್ರೆ ಮಳೆಗಾಲ ಅಲ್ಲಿ ಹೆವಿ ಫ್ಲಡ್ ಬರುತ್ತೆ. ನೀವು ಹೆಂಗ್ ನಿಲ್ಸಕ್ಕಾಗತ್ತೆ ಪಾಕಿಸ್ತಾನಕ್ಕೆ ನೀರು ಬಿಡೋದನ್ನ? ಎಲ್ಲಿಟ್ಕೊಂಡು ಕೂತ್ಕೊಳ್ತೀರಾ? ಏನ್ ಡೈವರ್ಟ್ ಕೊಟ್ಬಿಟ್ಟು ಬೇರೆ ಕಡೆ ಕೊಡ್ತೀರಾ? ನಮ್ಮನ್ನ ನಾವೇ ಪ್ರವಾಹ ಸೃಷ್ಟಿ ಮಾಡೋದು ಮಾಡಕ್ಕಾಗಲ್ಲ. ಈಗ ಇರೋ ಪ್ರಮಾಣ ಎಷ್ಟಿದೆ ಅಷ್ಟೊಳಗೆ ನೀವು ಕಂಟ್ರೋಲ್ ಮಾಡಿ ಇಟ್ಕೊಳ್ಬಹುದು. ನಾವೇನೋ ಮಾಡಿಬಿಟ್ಟಿದೀವಿ ಅಂತಲ್ಲ. ಮಳೆ ಬಂದಾಗ ನೀರು ಹರಿದೇ ಹೋಗುತ್ತೆ, ನಿಮ್ಮ ಡ್ಯಾಮ್ ಅನ್ನು ಕಿತ್ಕೊಂಡು ಹೋಗುತ್ತೆ. ಅದು ಆ ಪ್ರಮಾಣದಲ್ಲಿ ಮಳೆ ಸುರಿಯುತ್ತೆ ಆ ಭಾಗಗಳಲ್ಲೆಲ್ಲ. ಕಂಟ್ರೋಲ್ ಮಾಡೋ ಕೆಪಾಸಿಟಿ ಇದೆ ಅಂತ ಇಲ್ವೇ ಇಲ್ಲಲ್ಲ ನಮ್ಮ ಹತ್ರ. ಎಲ್ಲಿದೆ? ಈಗ ನಾವು ಶುರು ಮಾಡಿದ್ರು ಒಂದು ಹೊಸ ಡ್ಯಾಮ್ ಮಾಡಬೇಕು, ದೊಡ್ಡ ಮಟ್ಟದಲ್ಲಿ ನೀರಿನ ಕಂಟ್ರೋಲ್ ಮಾಡಿ ಇಟ್ಕೊಳ್ಬೇಕು ಅನ್ನೋದಾದ್ರೆ ಟೈಮು 5 ವರ್ಷ, 10 ವರ್ಷ, 15 ವರ್ಷ, ಮಿನಿಮಮ್ 20 ವರ್ಷ, 20 ವರ್ಷ ಅಂತೂ ಮಿನಿಮಮ್ ಆಗಬೇಕಾಗತ್ತೆ. ಮತ್ತಲ್ಲಿ ಆ ರೀತಿಯಾಗಿ ಜಾಗಗಳು ಬೇಕಾಗತ್ತೆ, ನಮ್ಮ ಕೆಪಾಸಿಟಿ ಇಟ್ಕೊಳ್ಳುವಂತ ಜಾಗಗಳು. ಹಂಗಾಗೋದಾಗಿದ್ರೆ ಹಿಂದೆನೆ ಇದಕ್ಕೆ 4-9 TMC ಇರುವಂತ ಜಾಗದಲ್ಲೇ ದೊಡ್ಡ ದೊಡ್ಡ ಮಾಡಬಹುದಿತ್ತಲ್ಲ ನಾವು. ಸೊ ಅದ್ರ ಕೆಪಾಸಿಟಿ ವಿಸ್ತಾರ ಬೇಕಲ್ಲ. ನಿಮಗೆ ಬರೀ ಒಂದು ಜಾಗ ಇದೆ ಅಂದ ತಕ್ಷಣ ಡ್ಯಾಮ್ ಮಾಡ್ಬಿಡ್ತೀನಿ ನೀರು, ಹಂಗಾಗಲ್ಲ. ವಿಶಾಲವಾಗಿರುವಂಥ ಜಾಗಗಳು ಬೇಕಾಗತ್ತೆ. ಆಮೇಲೆ ಅಕ್ವೈರ್ ಮಾಡ್ಕೊಳ್ಳೋಕೆ ಇದೇನು ಬಯಲು ಪ್ರದೇಶನೇ, ದೊಡ್ಡ ದೊಡ್ಡ ಪರ್ವತಗಳಿರುವಂಥ ಜಾಗಗಳಲ್ಲಿ ಎಲ್ಲಿಡ್ತೀರಾ ಅದನ್ನು? ನೀರನ್ನು ಹೆಂಗಿಟ್ಕೊಂಡು ಇಟ್ಕೊಳ್ಳೋಕ್ಕಾಗತ್ತೆ? ಅದನ್ನು ಅರ್ಥ ಮಾಡ್ಕೊಳ್ಬೇಕು. ಈಗ ನಾವು ಹೇಗೆ ಪಾಕಿಸ್ತಾನದ ಮೇಲೆ ಯುದ್ಧ, ನಾವೀಗ ಮಾಕ್ ಡ್ರಿಲ್ ಎಲ್ಲ ವಿಚಾರದಲ್ಲಿ ಹೇಳ್ತಾ ಇದ್ದೀವಿ. ಮಾಕ್ ಡ್ರಿಲ್ ಅನ್ನು ಮಾಡ್ಕೊಂಡು ನಾವು ರೆಡಿ ಇಟ್ಕೊಳ್ತಾ ಇದ್ದೀವಿ, ಓಕೆ. ಬಟ್ ಅದೊಂದೇನಾ ಯುದ್ಧ? ಜಲಯುದ್ಧವನ್ನ ಈಗಾಗಲೇ ಮಾಡಿ ಆಗಿದೆ. ಮಿಲಿಟರಿ ಯುದ್ಧ ಮಾತ್ರನೇ ಯುದ್ಧ ಅಲ್ಲ. ಆಮೇಲೆ ಆರ್ಥಿಕವಾಗಿ ಅವ್ರನ್ನ ಕಟ್ಟಿ ಹಾಕ್ತಾ ಇದ್ದೀವಿ. ಅವ್ರಿಗೆ ಸಾಲ ಕೊಡದೇ ಇರೋ ರೀತಿಯಲ್ಲಿ ಪರಿಸ್ಥಿತಿಗೆ ಬಂದು ತಲುಪ್ತಾ ಇದ್ದಾರೆ. ಯಾರ್ಯಾರು ಬೆಂಬಲವಾಗಿ ನಿಂತ್ಕೊಳ್ತಾರೆ, ಈಗ ಕ್ಲಿಯರ್ ಪಿಕ್ಚರ್ ಸಿಗೋದು ಏನು ಶುರು ಆಗುತ್ತೆ ಭಾರತಕ್ಕೆ ಅಂತಂದ್ರೆ, ಯಾರು ನಮ್ಮ ಜೊತೆಗಿದ್ದಾರೆ, ಯಾರು ಡಬಲ್ ಗೇಮ್ ಆಡ್ತಾರೆ ಅಂತ. ಅದೊಂದು ಟೈಮ್ ಇವಾಗ ಯಾರ್ಯಾರು ಇದ್ದಾರೆ ಇಲ್ಲ ಅಂತ ತಿಳ್ಕೊಳ್ಳೋದು. ಈಗ ಸಾಮಾನ್ಯವಾಗಿ ನೀವು ನೋಡ್ಕೊಂಡಿದ್ರೆ ನಿಮ್ಮ ಲೈಫಲ್ಲೂ, ನಾನು ನೋಡ್ಕೊಂಡಿದ್ದೆ ನಮ್ಮ ಲೈಫಲ್ಲೂ, ನಮ್ಮ ಕಷ್ಟದ ಸಂದರ್ಭದಲ್ಲಿ ಯಾರು ನಮ್ಮ ಜೊತೆಗೆ ನಿಂತರು ಅಂತ ಹೇಳಿ, ಕಷ್ಟದ ಸಂದರ್ಭದಲ್ಲಿ ನಿಲ್ಲೋದು. ಹಾಗೆ ಈಗ ನಮ್ಮ ದೇಶ ಕಷ್ಟದಲ್ಲಿ ಇರುವಂತ ಸಂದರ್ಭದಲ್ಲಿ ಹೇಗೆ ನಮ್ಮ ಜೊತೆಗೆ ನಿಂತ್ಕೊಳ್ತಾರೆ, ಅದು ಪಾಕಿಸ್ತಾನ ಜೊತೆಗೆ ಯಾರು ನಿಂತ್ಕೊಳ್ತಾರೆ ಅದನ್ನು ನೋಡಬೇಕಾಗಿದೆ. ಗೊತ್ತಾಗತ್ತೆ ಒಂದು ಕ್ಲಿಯರ್ ಪಿಕ್ಚರ್ ಅಂತೂ. ಬಟ್ ಎಲ್ಲ ದೇಶದಲ್ಲಿರುವಂಥ ಜನ ಕೇಳ್ತಾ ಇರುವಂಥದ್ದು ಯುದ್ಧ, ಕೆಲವರನ್ನು ಹೊರತುಪಡಿಸಿ ಯುದ್ಧ ಆಗಬೇಕು, ಯುದ್ಧ ಆಗಬೇಕು. ನಿಜವಾಗಿ ಯುದ್ಧ ಆಗತ್ತಾ?
ಗೊತ್ತಿಲ್ಲ. ಓಕೆ, ಇದು ಪಹಲ್ಗಾಮ್ ಉಗ್ರರ ದಾಳಿ ಬಳಿಕ ರಾಜಕೀಯ ಕೆಸರೆಚ್ಚಾಟ ಅದಕ್ಕೇನು ಕೊರತೆ ಇಲ್ಲ, ಮುಂದುವರೆದಿದೆ. ಪಾಕ್ ವಿರುದ್ಧ ಭಾರತ ಪ್ರತೀಕಾರದ ಹೆಜ್ಜೆ ಇಟ್ಟಿರುವಾಗ ವಿಪಕ್ಷಗಳು ಕೇಂದ್ರ ಸರ್ಕಾರದ ಬೆನ್ನಿಗೆ ನಿಲ್ಲುವ ಬದಲು ಕೊಳಕು ರಾಜಕೀಯವನ್ನ ನಿರಂತರವಾಗಿ ಮಾಡ್ತಾ ಬರ್ತಿದ್ದಾರೆ. ಯುಪಿ ಕಾಂಗ್ರೆಸ್ ಅಧ್ಯಕ್ಷ ಅಜಯ್ ರಾಯ್ ರಫೇಲ್ ಫೈಟರ್ ಜೆಟ್ ಆಟಿಕೆ ಮಾದರಿಗೆ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿ ಕಟ್ಟಿ ಲೇವಡಿ ಮಾಡಿದ್ದಾರೆ. ಪ್ರಬಲ ಅಸ್ತ್ರವಾಗಿರುವ ರಫೇಲ್ ಯುದ್ಧ ವಿಮಾನವನ್ನ ಆಟಿಕೆ ಅಂತ ಜರಿಯುವ ಮೂಲಕ ಅಜಯ್ ರಾಯ್ ಉದ್ದಟತನ ಪ್ರದರ್ಶಿಸಿದ್ದಾರೆ. ದೇಶದಲ್ಲಿ ಉಗ್ರರ ಚಟುವಟಿಕೆ ಹೆಚ್ಚಾಗ್ತಾ ಇದೆ. ಕೇಂದ್ರದಲ್ಲಿ ಬಿಜೆಪಿ ಉಗ್ರರನ್ನ ನಾಶಪಡಿಸ್ತೀವಿ ಅಂತ ಎಚ್ಚರಿಕೆ ಕೊಡ್ತಾನೆ ಬರ್ತಿದೆ. ಅದಕ್ಕಾಗಿ ರಫೇಲ್ ಕೂಡ ಖರೀದಿಸಿದೆ. ಆದರೆ ಅವುಗಳಿಗೆ ನಿಂಬೆಹಣ್ಣು ಮೆಣಸಿನಕಾಯಿ ಕಟ್ಟಿ ನಿಲ್ಲಿಸಲಾಗಿದೆ ಅಷ್ಟೇ ಅಂತ ಟೀಕಿಸಿದ್ರು. ಅಜಯ್ ರಾಯ್ ಉದ್ದಟತನಕ್ಕೆ ಬಿಜೆಪಿ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಭಾರತೀಯ ವಾಯುಪಡೆಗೆ ಮಾಡಿದ ಅವಮಾನ. ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತನಿಖಾ ತಂಡ ಭಾರತೀಯ ಸೇನೆಯ ಮನೋಬಲವನ್ನು ಕುಗ್ಗಿಸುವ ಕೆಲಸವನ್ನ ಮಾಡ್ತಾ ಇದೆ. ಪಾಕಿಸ್ತಾನ ಭಾರತೀಯ ಸೇನೆಯಿಂದ ಹೆದರಿಕೆಯ ನೋಟದಿಂದ ನೋಡ್ತಾ ಇದೆ. ಆದರೆ ಇಂಡಿ ಒಕ್ಕೂಟ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದೆ ಅಂತ ಸುಧಾಂಶು ತ್ರಿವೇದಿ ಕಿಡಿಕಾರಿದ್ದಾರೆ. ಇವರಿಗೆ ಒಂದ್ಸಲ ಕುತ್ತಿಗೆಗೆ ಯಾರಾದರೂ ಈ ಲಿಂಬೆಹಣ್ಣು ಮೆಣಸಿನ್ಕಾಯಿ ಎಲ್ಲ ಅಜರಾಯಿ ಕಟ್ ಕಳಿಸ್ಬೇಕು. ಯಾಕೆ ಗೊತ್ತಾ, ಇದೇ ವ್ಯಕ್ತಿ ಅಲ್ವಾ ವಾರಣಾಸಿಯಲ್ಲಿ ಕಂಟೆಸ್ಟ್ ಮಾಡಿದ್ದು. ಒಂದ್ಸಲನೂ ಗೆಲ್ಲಕ್ಕಾಗಿಲ್ಲ. ಅಟ್ಲೀಸ್ಟ್ ದೃಷ್ಟಿ ಆದ್ರೂ ಹೋಗುತ್ತೆ. ಈ ಮೆಣಸಿನ್ಕಾಯಿ ನಾವೆಲ್ಲ ಕಾರಿಗೆ ಬೈಕಿಗೆಲ್ಲ ಕಟ್ಟಲ್ವಾ? ಅಮಾವಾಸ್ಯೆ ಎಲ್ಲ ಒಂದ್ಸಲ ನಿಂಬೆಹಣ್ಣು ಮೆಣಸಿನ್ಕಾಯಿ ಹಾಕ್ಬಿಟ್ಟು ದೃಷ್ಟಿ ತೆಗೆದಿದ್ದು ನಮ್ಮ ನಂಬಿಕೆಗಳವೆಲ್ಲ. ಒಂದ್ಸಲ ಕಟ್ಟಬೇಕು ಯಪ್ಪಂಗೆ. ಅವ್ರು ಮೋಸ್ಟ್ಲಿ ಏನ್ ಮಾಡ್ತಾ ಇರಬೇಕು ಅಂದ್ರೆ ನಮ್ಮ ರಫೇಲ್ ಯುದ್ಧ ವಿಮಾನಗಳಿಗೆ ದೃಷ್ಟಿ ತೆಗಿತಾ ಇದ್ದಾರೆ. ಅಂದ್ರೆ ಯುದ್ಧಕ್ಕೆ ಸನ್ನದ್ಧರಾಗ್ತಾ ಇರಬೇಕು. ಇವೆಲ್ಲ ಏನ್ ಗೊತ್ತಾ, ಈ ವಯಸ್ಸಾಗ್ತಾ ಆಗ್ತಾ ಮಗು ಮನಸ್ಸಾಗತ್ತಂತೆ. ಅದಕ್ಕೆ ಆಟಿಕೆ ಸಾಮಾನು ತಗೊಂಬಿಟ್ಟು ಆಟ ಆಡೋ ಕೆಲಸ ಮಾಡ್ತಿದ್ದಾರೆ. ಅವ್ರನ್ನ ಅಲ್ಲೇ ಹಿಡಿಯೋರು. ಇನ್ನೂ UP ಅಧ್ಯಕ್ಷರನ್ನ ಯಾಕೆ ಮಾಡಿದ್ದೀರಾ ಅಂತ ನಂಗೆ ಕಾಂಗ್ರೆಸ್ಸಿಗೆ ಅಸಹ್ಯ ಅನ್ಸಲ್ವಾ? ಕಾಂಗ್ರೆಸ್ನಲ್ಲಿರುವಂಥ ಲೀಡರ್ಸ್ಗಳಿಗೆ ನಿಮಗೇನು ಅನ್ಸಲ್ವಾ? ಈ ಥರ ಎಲ್ಲ ದೇಶದ ವಿಚಾರದಲ್ಲಿ ತಮಾಷೆಯನ್ನ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕೆ ಇನ್ನೂ ಅವ್ರನ್ನ ಅಧ್ಯಕ್ಷರಾಗಿ ಇಟ್ಕೊಂಡಿದ್ದೀರಲ್ಲ, ನಾಚಿಕೆನೂ ಆಗಲ್ವಾ ನಿಮಗೆ? ನಾಚಿಕೆನೂ ಆಗಲ್ಲ. ಇನ್ನೂ ಸ್ಟಿಲ್ ಇಷ್ಟೆಲ್ಲ ಆದ ನಂತರವೂ ಕೂಡ ಅವ್ರನ್ನ ಮುಂದುವರಿಸ್ತಾ ಇದ್ದೀರಲ್ಲ ನಿಮಗೆ. ಇದಕ್ಕೆ ಕಾಂಗ್ರೆಸ್ನ ಪರಿಸ್ಥಿತಿ, ದೇಶ ಅಧೋಗತಿಯಲ್ಲಿ ಹೋಗ್ತಾ ಇರೋದು. ಯಾಕೆ ಇನ್ನೂ ಕೂಡ ಕುಂಟ್ತಾ ಇದ್ದೀರಾ? ಇದೇ ಪರಿಸ್ಥಿತಿನೇ. ಈ ತರ ಜೋಕರ್ಸ್ಗಳು ಹಾಕೊಂಡು ಕೂತ್ಕೊಳ್ಳೋದು ನಾಚಿಕೆನೂ ಆಗಲ್ವೇ ನಿಮಗೆಲ್ಲ? ಪಕ್ಷ ಒಂದು ಸ್ಟ್ಯಾಂಡ್ ತಗೊಳುತ್ತೆ, ಆದ್ರೆ ನಾಯಕರುಗಳ ಅದನ್ನ ಫಾಲೋನೇ ಮಾಡಲ್ಲ. ಇದ್ರೆ ತಾನೇ ಎಲ್ಲರೂ ಲೀಡರ್ಸ್ಗಳನ್ನ ಮೊನ್ನೆ ಹೇಳೋದೆ. ಅಲ್ಲಿ ಯಾರಾದ್ರೂ ಒಬ್ಬ ನಾಯಕ ಇದ್ದು ಉಳಿದಂತವರೆಲ್ಲ ಕೇಳೋರಾಗಿದ್ದಿದ್ರೆ ಓಕೆ. ಅಲ್ಲಿರೋರೆಲ್ಲ ಲೀಡರ್ಸ್ಗಳೇ. ಯಾರು ಮಾತ್ರ ಕೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ಅಲ್ಲಿ ನಾಮಕಾವಸ್ಥೆಗೆ ಅಧ್ಯಕ್ಷರಿದ್ದಾರೆ. ಸುಮ್ಮನೆ ಅದೊಂದು ಪೋಸ್ಟ್ ತುಂಬಬೇಕು, ತುಂಬಿದ್ದಾರೆ. ಎಲ್ಲಿದ್ದೀರಾ AICC ಅಧ್ಯಕ್ಷರೇ? ಮೊನ್ನೆ ಏನು ಹೇಳಿದ್ರಲ್ಲ, ಅದು ಓನ್ಲಿ ಕರ್ನಾಟಕಕ್ಕೆ ಸೀಮಿತನೋ ಇಲ್ಲ ಬೇರೆ ಕಡೆನೂ ಅಪ್ಲೈ ಆಗುತ್ತೋ? ಅದು ಬಾಯಿ ಮುಚ್ಕೊಂಡಿರೋದ? ಬಾಯಿ ಮುಚ್ಕೊಂಡಿರ್ಬೇಕು ಅಂತ ಹೇಳಿದ್ರಲ್ವಾ? ಇದೇನಿದು? ದೇಶದ ವಿಚಾರದಲ್ಲಿ ಹೇಗಿರಬೇಕು ಅನ್ನೋ ಕನಿಷ್ಠ ಜ್ಞಾನವೂ ಇಲ್ಲ. ದೇಶದ ಭದ್ರತೆ ವಿಚಾರದಲ್ಲಿ ಪಾಕಿಸ್ತಾನ ಹೇಗೆ ಗೇಲಿ ಮಾಡುತ್ತೆ ಅನ್ನೋ ಕನಿಷ್ಠ ಜ್ಞಾನವೂ ಕೂಡ ಇಲ್ಲ. ನೀವೆಲ್ಲ ಅಧ್ಯಕ್ಷರು. ಉತ್ತರ ಪ್ರದೇಶ ದೊಡ್ಡ ರಾಜ್ಯ, ಅದಕ್ಕೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ನೀವು. ಹೇಗೆ ಪ್ರಪಂಚ ನೋಡುತ್ತೆ ನಮ್ಮನ್ನ, ಹೇಗೆ ಗೇಲಿ ಮಾಡ್ಕೊಳ್ಳುತ್ತೆ ಸುತ್ತಿರುವಂತ ದೇಶಗಳು? ಕನಿಷ್ಠ ಜ್ಞಾನ. ನಿಮ್ಮನ್ನೇ ಜೋಕರ್ ಆಗಿ ನೋಡ್ತಾರಲ್ರಿ, ಅದು ನಿಮ್ಗೆ ಅನ್ಸಲ್ವೇನ್ರಿ? ಕೆಲವರಿಗೆ ಪ್ರಚಾರದ ಗೀಳು ಇರುತ್ತಲ್ಲ. ಪ್ರಚಾರದ ಗೀಳು ಮಾಡ್ಕೊಳ್ಳಿ ದಿವ್ಯಾ. ಈ ರೀತಿಯಾಗಿ ಜೋಕರ್ ಆಗುವಂಥದ್ದು ಯಾರಿಗ್ರಿ? ಅಧ್ಯಕ್ಷರಾಗಿದ್ಕೊಂಡು ಜೋಕರ್ ತಾನೇ ಈಗ ಇಡೀ ದೇಶದ ಜನರ ಮುಂದೆ ಕಾಣಿಸ್ತಾ ಇರೋದು. ಜೋಕರೇ ಈಗ.